ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸು ಮತ್ತು ಬ್ಯಾಕ್ ಎರಡೂ ಕೂಡ ಕ್ಯಾನ್ವಾಸ್ನ ಕೊಟ್ಟು ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಒಂದು ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬ್ಯಾಕು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅವರು ಬ್ಯಾಕ್ಗೆ ಸ್ಲೀವ್ಸಿಗೆಲ್ಲ ಇದೇ ರೀತಿ ಓಪನ್ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಮಾಡಿಕೊಂಡು ನೀವು ಈ ರೀತಿ ಕ್ಯಾನ್ವಾಸಲ್ಲಿ ರೆಡಿ ಮಾಡ್ಕೋಬೇಕು. ಕ್ಯಾನ್ವಾಸ್ನ ಇಟ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಚಿಕ್ಕದು ಬೇಕು ಅಂದರೆ ಚಿಕ್ಕದು, ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನಿಮ್ಮ ಇಷ್ಟ. 1 ಇಂಚು 2 ಇಂಚು ಆ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕ್ಯಾನ್ವಾಸ್ನ ಸೆಂಟ್ರಿಗೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತಿದ್ದೀನಿ. ಮೊದಲಿಗೆ ಸೆಂಟ್ರಿಗೆ ಒಂದು ಹೊಲಿಗೆನ ಹಾಕೋತೀನಿ. ಆ ರೀತಿ ಸೆಂಟ್ರಿಗಿಟ್ಟು ಒಂದು ಹೊಲಿಗೆ ಹಾಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಜಗ್ಗಾಡಲ್ಲ. ಯಾವುದೇ ಡಿಸೈನ್ ಆದರೂ ಕೂಡ, ಯಾವುದೇ ಕ್ಯಾನ್ವಾಸ್ ಡಿಸೈನ್ ಆದರೂ, ಯಾವುದೇ ಡಿಸೈನ್ ಆದರೂ ಕೂಡ ನೋಡಿ, ಈ ರೀತಿ ನೀಟಾಗಿ ನಾನು ಏನು ಕಟ್ ಮಾಡಿದ್ದೀನಿ ಅದನ್ನು ಸುತ್ತ ಹೊಲಿಗೆ ಹಾಕೋತಿದ್ದೀನಿ. ನಾನು ಏನು ಕಟ್ಟಿಂಗ್ ಮಾಡಿದ್ದೀನಿ ಶೇಪ್ ಕೊಟ್ಟು ಅದನ್ನು ಹೊಲಿಗೆ ಹಾಕೋತಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಶೇಪ್ ಬೇಕಾದ್ರೂ ಕೊಟ್ಕೋಬೋದು. ನಿಮಗೆ ಇದರಲ್ಲಿ ಯಾವುದೇ ಶೇಪ್ ಬೇಕಾದರೂ ಕೊಟ್ಕೋಬೋದು. ನಿಮ್ಮ ಇಷ್ಟ. ಶೇಪ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಆದರೆ ಈ ರೀತಿ ಕ್ಯಾನ್ವಾಸ್ನ ಮೊದಲೇ ರೆಡಿ ಮಾಡಿಕೊಂಡು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋದ್ಮೇಲೆ ಕ್ಯಾನ್ವಾಸಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಶೇಪ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯೇ ಸ್ಟಿಚ್ ಮಾಡೋವಂಥವ್ರು ಯಾವುದೇ ಡಿಸೈನ್ನ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡೋದ್ರಿಂದ ಶೇಪ್ಗಳು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ನಿಮಗೆ ಮೂರು ಕೂಡ ಮಾಡ್ಕೋಬೋದು. 3 ಓಪನ್ ಕೂಡ ಮಾಡ್ಕೋಬೋದು. ನಾನು 2 ಓಪನ್ನ ಮಾಡ್ಕೊಂಡಿದ್ದೀನಿ. ಅವರ 2 ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ 2ನ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ. ನಿಮಗೆ ಬೇಕು ಅಂದರೆ 3 ಕೂಡ ಮಾಡ್ಕೋಬೋದು. ನಿಮ್ಮ ಇಷ್ಟ. ಅದು ಬೇಡ ಅಂದರೆ 1 ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಂಡು ಈ ರೀತಿ ಕ್ಯಾನ್ವಾಸಲ್ಲಿ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಸ್ಟಿಚ್ ಮಾಡ್ತಿರೋದು ನಿಮಗೆ ಕಾಣಿಸ್ತಿರ್ಬೋದು. ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಂಡೆ. ಇವಾಗ ನೋಡಿ, ಈ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಮಧ್ಯ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಇವಾಗ ಸುತ್ತ ನೀಟಾಗಿ ಏನು ಹೊಲಿಗೆ ಹಾಕಿದ್ದೀನಿ ಆ ಹೊಲಿಗೆನ ಕಟ್ ಮಾಡಬಾರ್ದು. ಸುತ್ತ ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ಸ್ವಲ್ಪ ಹೊಲಿಗೆಯಿಂದ 1/4 ಇಂಚಷ್ಟು ಬಟ್ಟೆನ ಬಿಟ್ಟು ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಮೂಲೆ ತಿರುಗಿಸ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಚುಟ್ಕ ಹೊಡ್ಕೋಬೇಕು. ಅಲ್ಲೆಲ್ಲ ನೀಟಾಗಿ ಚುಟ್ಕನ ಹೊಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ರೀತಿ ನೋಡಿ, ಈ ರೀತಿ ಚುಟ್ಕನ ಹೊಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಆದಷ್ಟು ಕಟ್ ಮಾಡಬೇಕಾದ್ರೆ ನಿಧಾನಕ್ಕೇ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ತಿದ್ದೀನಿ. ನೋಡಿ, ಇವಾಗ ಇದನ್ನು ಒಳಗಡೆಗೆ ತಿರುಗಿಸ್ಕೊತೀನಿ. ನೀಟಾಗಿ ಸರಿ ಮಾಡಿಕೊಂಡು ಸ್ವಲ್ಪನೂ ಕೂಡ ಲೈನಿಂಗ್ ಕಾಣಿಸ್ಬಾರ್ದು. ಆ ರೀತಿ ನೀಟಾಗಿ ಕೈಯಲ್ಲೆಲ್ಲ ಸರಿ ಮಾಡಿಕೊಂಡು ಇದನ್ನು ಐರನ್ ಮಾಡಿಕೊಂಡ್ರೆ ಬೆಟರು. ಐರನ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಐರನ್ ಮಾಡಾದಮೇಲೆ ಇದು ಸೀರೆ ಬ್ಲ್ಯಾಕ್ ಸೀರೆ ಇದೆ. ಇದ್ರದ್ದು ಬ್ಲ್ಯಾಕ್ ಸೀರೆ ಬ್ಲೌಸು ಮತ್ತು ರೆಡ್ಡಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಬಟನ್ನ ನನ್ನ ಹತ್ರನೇ ಮಿಷಿನ್ ಇರೋದ್ರಿಂದ ಸೀರೆ ಬಟ್ಟೆಯಲ್ಲಿ ಬಟನ್ನ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಹಾಕಬೇಕು. ನೋಡಿ, ನೀಟಾಗಿ ಮ್ಯಾಚ್ನ ಹೊಡ್ಕೋಬೇಕು, ಇಲ್ಲಾಂದರೆ ಶೇಪ್ ನೀಟಾಗಿ ಬರಲ್ಲ. ನೋಡಿ, ಈ ರೀತಿ ಬಂದಿದೆ. ಇದನ್ನು ನಾನು ಐರನ್ ಮಾಡ್ಕೋತೀನಿ ಮತ್ತು ಇದನ್ನು ಎಮ್ಮಿಂಗ್ ಮಾಡ್ಕೋತೀನಿ. ನೀಟಾಗಿ ನಾನು ಏನು ಕ್ಯಾನ್ವಾಸ್ ಕೊಟ್ಟಿದ್ದೀನಿ ಅದನ್ನು ನೀಟಾಗಿ ಎಮ್ಮಿಂಗ್ ಮಾಡ್ಕೋತೀನಿ. ಐರನ್ ಮಾಡಿಕೊಂಡು ಅದಕ್ಕೆ ಬಟನ್ನ ಹಾಕ್ತೀನಿ. ಮಧ್ಯೆ ಸೆಂಟ್ರಿಗೆ ನಾನು ಬಟನ್ನ ಹಾಕ್ಕೋತೀನಿ. ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಾನು ಯಾವ ರೀತಿ ಬಟನ್ನ ಮಾಡ್ಕೊಂಡಿದ್ದೀನಿ ಅಂತ. ಸೀರೆ ಬಟ್ಟೆ ಬ್ಲ್ಯಾಕ್ ಆಗಿರೋದ್ರಿಂದ ನನ್ನ ಹತ್ರನೇ ಮಿಷಿನ್ ಇದೆ. ಆ ಮಿಷಿನಲ್ಲೇ 10 ಬಟನ್ನ ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಐರನ್ ಮಾಡ್ಕೋತೀನಿ. ನೋಡಿ, ಐರನ್ ಮಾಡ್ಕೊಂಡಿದ್ದೀನಿ ಮತ್ತು 2 ಸ್ಲೀವ್ಸಿಗೆ ಬಟನ್ನ ಹಾಕಿದ್ದೀನಿ. ನೋಡಿ, ಐರನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸಿಗೆ ನಾನು ಬಟನ್ನ ಹಾಕಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅದನ್ನು ತೋರಿಸಿಲ್ಲ. ಇವಾಗ ಇದಕ್ಕೆ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ಯಾಕೆಂದರೆ ನನಗೊಬ್ಬರು ಕಮೆಂಟ್ ಮಾಡಿದರು, ಇದಕ್ಕೆ ಯಾವ ರೀತಿ ನೀವು ಬಟನ್ನ ಹಾಕ್ತೀರಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಾನು ಯಾವ ರೀತಿ ಹಾಕ್ತೀನಿ ಅಂತ. ನೋಡಿ, ಸೂಜಿಗೆ ದಾರಾನ ಪೋಣಿಸ್ಕೊಂಡು 4 ಎಳೆಯಲ್ಲಿ ಪೋಣಿಸ್ಕೊಂಡಿದ್ದೀನಿ. ಈ ರೀತಿ ಫಸ್ಟು ಅದನ್ನು ಲಾಕ್ ಮಾಡ್ಕೋತೀನಿ. ಫಸ್ಟು ನಾನು ಸಪ್ರೇಟಾಗಿ ಸ್ಟಿಚ್ ಮಾಡಿದ್ದೀನಲ್ಲ ಅದನ್ನು ನೀಟಾಗಿ ಎರಡೂ ಕೂಡ ಒಂದೇ ಕಡೆ ಬರೋ ರೀತಿ ನೀಟಾಗಿ 1 2 3 ಹೊಲಿಗೆನ ಹಾಕೋತೀನಿ. ನೋಡಿ, ನೀಟಾಗಿ 1 2 3 ಹೊಲಿಗೆನ ಹಾಕೋಬೇಕು. ಆಮೇಲೆ ಬಟನ್ನ ಹಾಕೋಬೇಕು. ನೋಡಿ, ಬಟನ್ಗೆ 2 ಹೋಲಿದೆ. ಅದರೊಳಗಡೆ ನೀಟಾಗಿ ಸೂಜಿನ ಹಾಕಿ ತೆಗಿಬೇಕು. ನೋಡಿ, ಈ ರೀತಿ ಬರುತ್ತೆ.
ಇವಾಗ ತಿರ್ಗಾ ಒಂದು 3 ಹೊಲಿಗೆನ ಹಾಕೋತೀನಿ ನೀಟಾಗಿ ಒಳಗಡೆ ತೂರಿಸ್ಕೊಂಡು ಒಂದು 3 ಸ್ಟಿಚ್ನ ಹಾಕೋತೀನಿ. 3 ಇಂದ 4 ಸ್ಟಿಚ್ನ ಹಾಕೋತೀನಿ ನೀಟಾಗಿ ಲಾಕ್ನ ಮಾಡ್ಕೋಬೇಕು. ಇಲ್ಲಾಂದರೆ ಅದು ನಾವು ಬ್ಲೌಸ್ ಹಾಕ್ಕೊಂಡಾಗ ಪಟ್ಟಂತ ಕಿತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಫಸ್ಟು ಒಂದು 3-4 ಹೊಲಿಗೆನ ಹಾಕಿ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಗುಂಡಿನ ಹಾಕ್ತಿದ್ದೀನಿ. ನೋಡಿ ನೀಟಾಗಿ ಟ್ಯಾಕ್ನ ಹಾಕೋಬೇಕು. ಇಲ್ಲ ಅಂದರೆ ಕಸ್ಟಮರ್ ಹಾಕೊಂಡಾಗ ಕಿತ್ತೋಗುತ್ತೆ, ಅವ್ರು ಪುನಃ ತೊಗೊಂಡು ಬಂದು ಕೊಡ್ತಾರೆ ನಮಗೆ. ಬಟನ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಬೇರೆ ಬೇರೆ ಆಗಿಬಿಡುತ್ತೆ. ಆವಾಗಲೂ ಕೂಡ ಪುನಃ ನಮ್ಮ ಹತ್ರ ತೊಗೊಂಡು ಬರ್ತಾರೆ. ನನಗೆ ಎಷ್ಟೋ ಜನ ಕೇಳ್ತಿದ್ರಿ, ನೀವು ಈ ರೀತಿ ಬಟನ್ ಮಾಡೋ ಮಿಷಿನ್ ಎಲ್ಲಿ ತೊಗೊಂಡ್ರಿ, ಎಲ್ಲಿ ಸಿಗುತ್ತೆ ಅಂತ. ಇದು ಆನ್ಲೈನಲ್ಲಿ ಸಿಗುತ್ತೆ. ನಾನು ಕೂಡ ಯಾವುದೇ ರೀತಿ ಬೇರೆಯವ್ರನ್ನ ಕೇಳಿ ನಾನು ತೊಗೊಂಡಿಲ್ಲ. ನಾನು ಯೂಟ್ಯೂಬ್ನ ನೋಡಬೇಕಾದ್ರೆ ನನಗೊಂದು ಸಲ ಅದು ಸಿಕ್ತು. ಅದನ್ನು ನೋಡಿ ನಾನು ಕೂಡ ಈ ರೀತಿ ಸಿಗುತ್ತಾ ಅಂತ ನಾನು ತರುವಂಥ ಲೈನಿಂಗ್ ಅಂಗಡಿಲಿ ಫೋಟೋ ತೊಗೊಂಡು ತೋರಿಸ್ದೆ. ಇದು ನೋಡಿ, ಇದು ಕೂಡ ಅದೇ ರೀತಿ ಮಾಡ್ಕೊತಿದ್ದೀನಿ ನಾನು. ಫಸ್ಟ್ ಯಾವ ರೀತಿ ಮಾಡಿಕೊಂಡೆ, ಲಾಕ್ ಮಾಡಿಕೊಂಡು ಆಮೇಲೆ ಬಟನ್ನ ಹಾಕ್ತೆ, ಅದೇ ರೀತಿ ಇದನ್ನು ಕೂಡ ಲಾಕ್ ಮಾಡಿಕೊಂಡು ಆಮೇಲೆ ಬಟನ್ನ ಹಾಕೋತೀನಿ. ಲೈನಿಂಗ್ ನಾನು ತರುವಂಥ ಲೈನಿಂಗು ಫಾಲು ತರುವಂಥ ಅಂಗಡಿಗೆ ಹೋಗಿ ಅವರಿಗೆ ತೋರಿಸ್ದೆ ಈ ರೀತಿ ಸಿಗುತ್ತಾ ಅಂತ. ಅವರು ನಮ್ಮಲ್ಲೇ ಸಿಗುತ್ತೆ, ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ಅವರೇ ತರಿಸಿ ಕೊಟ್ಟಿದ್ರು ನಮಗೆ ಎಲ್ಲದನ್ನು ಕೂಡ. ಅವ್ರು ತರಿಸ್ಕೊಟ್ಟಿದ್ರು. 1800 ರೂಪಾಯಿ ಕೊಟ್ಟಿದ್ದೆ ನಾನು ಅವರಿಗೆ. ಬಟನ್ಗೆ ಬೇರೆ 500 ರೂಪಾಯಿ ಕೊಟ್ಟಿದ್ದೆ. ಬಟನು ಸಣ್ಣ ಬಟನ್ನು ದೊಡ್ಡ ಬಟನ್ ಎರಡೂ ಇರುತ್ತೆ, ಅದಕ್ಕೆ ಬೇರೆ 500 ರೂಪಾಯಿ ಕೊಟ್ಟಿದ್ದೆ. ಒಟ್ಟು 1500 ಬಟನ್ ಆಗೋಷ್ಟು ಬಟನ್ಸು ಮತ್ತು ಮಿಷಿನ್ ಎರಡೂ ಕೂಡ ನನಗೆ ಅವ್ರು ತಂದು ಕೊಟ್ಟಿದ್ರು. ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ, ಅವರಿಗೋಸ್ಕರ ಹೇಳ್ತಿದ್ದೀನಿ. ನನಗೂ ಕೂಡ ಯಾವುದೇ ಆನ್ಲೈನಲ್ಲಾಗಲಿ ಇಲ್ಲೇ ಆಗಲಿ ನಾನು ಅದನ್ನು ತೊಗೊಳ್ಳಿಲ್ಲ. ಮತ್ತು ಯಾರೂ ಕೂಡ ನನಗೆ ಆ ರೀತಿ ತೊಗೊಳ್ಳಿ ಅಂತಲೂ ಹೇಳ್ಕೊಡ್ಲಿಲ್ಲ. ಈಗೆಲ್ಲ ಯೂಟ್ಯೂಬ್ ಇರೋದ್ರಿಂದ ಎಷ್ಟೋ ಡಿಸೈನ್ಸ್ ಆಗಲಿ, ಎಷ್ಟೋ ವಿಚಾರಗಳಾಗಲಿ ಯೂಟ್ಯೂಬಿಂದನೇ ಗೊತ್ತಾಗುತ್ತೆ. ಈಗ ಹಾಗೆ ಸುಮ್ಮನೆ ಡಿಸೈನ್ಸ್ನ ನೋಡಬೇಕಾದ್ರೆ ಅದನ್ನು ನೋಡಿ ನಾನು ತೊಗೊಂಡು ಬಂದೆ ಅಷ್ಟೇ. ನಾನು ತಂದು ಒಂದು 4 ವರ್ಷ ಆಯ್ತೇನೋ ಅದನ್ನು ತೊಗೊಂಡು, 4-5 ವರ್ಷ ಆಗಿರಬೇಕು ಅದನ್ನು ತಗೊಂಡ್ರೆ ಟೈಲರ್ಸ್ಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಇದಕ್ಕೆ ಇವಾಗ ಒಂದು 10 ಬಟನ್ನ ಮಾಡ್ಕೊಂಡಿದ್ದೀನಿ ನಾನು. ಆ 10 ಬಟನ್ನ ನಾನು ಹೊರಗಡೆ ತರ್ತೀನಿ ಅಂದಿದ್ರೆ ಇಲ್ಲ ಅಂದರೂ 50 ರಿಂದ 60 ರೂಪಾಯಿ ಅಮೌಂಟ್ ಬೇಕಾಗ್ತಿತ್ತು. ನೋಡಿ, ನನ್ನ ಹತ್ರನೇ ಮಿಷಿನ್ ಇರೋದ್ರಿಂದ ನನಗೆ ಒಂದು 50-60 ರೂಪಾಯಿ ಅಮೌಂಟ್ ಉಳಿಯುತ್ತೆ. ಆ ಮಿಷಿನ್ ಯಾವುದೇ ರೀತಿ ಕೆಟ್ಟೋಗಲ್ಲ, ಹಾಳಾಗಲ್ಲ, ಏನೂ ಆಗಲ್ಲ. ನನಗೆ ಬೇಕಾದಾಗ ಬಟನ್ನ ಮಾಡ್ಕೋತೀನಿ, ಸೈಡಿಗೆ ಎತ್ತಿಟ್ಟಿರ್ತೀನಿ ಅಷ್ಟೇ. ನಿಮಗೂ ಕೂಡ ಟೈಲರ್ಸ್ ಆಗಿದ್ದರೆ ಅದನ್ನು ತೊಗೊಂಡ್ರೆ ಉಪಯೋಗ ಆಗುತ್ತೆ. ತೊಗೊಂಡು ಈ ರೀತಿ ಮಾಡಿಕೊಂಡಾಗ ನಮಗೆ ಅಮೌಂಟು ಸೇವ್ ಆಗುತ್ತೆ. ಯಾಕೆಂದರೆ ಕಸ್ಟಮರ್ ಇವಾಗ ಈ ಬ್ಲೌಸಿಗೆ ನಾನು 450 ರೂಪಾಯಿ ಅಮೌಂಟ್ನ ಹೇಳಿದ್ರೆ ಅವ್ರು ನನಗೆ ಕೊಡೋದೇ 420, 430, 400 ಆ ರೀತಿ ಅಮೌಂಟ್ನ ಕೊಡ್ತಾರೆ. ಸೀರೆ ಫಾಲೆಲ್ಲ ಹಾಕಿ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಇದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆದರೂ ಕೂಡ ಅಮೌಂಟ್ ಕೊಡೋದಕ್ಕೆ ನಮಗೆ ಹೊಟ್ಟೆರ್ಕೋತಾರೆ. ಅಂಥದ್ರಲ್ಲಿ ನಾವು ಅದನ್ನು ಕೂಡ ಎಕ್ಸ್ಟ್ರಾ ಎಲ್ಲ ಆದಾಗ ನಮ್ಗೆ ಇನ್ನೂ ಅಮೌಂಟ್ ಸಿಗೋಲ್ಲ. ಈಗ 50-60 ರೂಪಾಯಿ ಅಲ್ಲೋಗಿ ಇವರೊಂದು 50 ರೂಪಾಯಿ ಇಟ್ಕೊಂಡು ಕೊಟ್ಟಾಗ ನಮಗೆ ಅಲ್ಲಿ ಸಿಗೋಂಥದ್ದೇ ಒಂದು 350-300 ರೂಪಾಯಿ ಅಮೌಂಟ್ ಸಿಗುತ್ತೆ. 300 ರೂಪಾಯಿಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ನಮಗೇನು ಸಿಗೋಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ಏನು ಸಾಧ್ಯನೋ ಅದನ್ನೆಲ್ಲ ನಮ್ಮ ಹತ್ರ ಇಟ್ಕೊಂಡಿದ್ರೆ ಟೈಲರ್ಸು ನಮಗೇನೆ ಉಪಯೋಗ ಆಗುತ್ತೆ. ಯಾವುದೇ ರೀತಿ ಆದ್ರೂ ಅಷ್ಟೇ. ಈಗ ಹೋಗಿ ತರಬೇಕು ಅಂದರೆ ಪೆಟ್ರೋಲು ಅದು ಇದು ಅಂತೆಲ್ಲ ಖರ್ಚಿದ್ದೇ ಇರುತ್ತೆ, ಟೈಮೆಲ್ಲ ವೇಸ್ಟ್ ಆಗುತ್ತೆ. ಅದ್ರ ಬದಲು ಈ ರೀತಿ ಎಲ್ಲ ತಂದಿಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ನಮಗೆ ಕೂಡ ಸೇವ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಕೂಡ ನನ್ನ ವಿಡಿಯೋದಲ್ಲಿ ಇದೆ ಈ ರೀತಿ ಬಟನ್ ಮಾಡುವಂಥ ಮಿಷಿನ್ದು ವಿಡಿಯೋ ಇದೆ, ಅದನ್ನು ನೋಡಿ. ಈ ಡಿಸೈನು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.